ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಅಡ್ವಾನ್ಸ್ ಲೆವೆಲ್ಲು ಬ್ಲೌಸ್ ಕಟಿಂಗ್ ಸೀರೀಸ್ನಲ್ಲಿ ಇದು 3ನೇ ವಿಡಿಯೋ. ಈ ವಿಡಿಯೋದಲ್ಲಿ ಹಾಫ್ ಕಾಲರ್ ನೆಕ್ಕು ವಿತ್ ಸಿಂಗಲ್ ಕಟೋರಿ ಬ್ಲೌಸು ಇದು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು, ಯಾವ ರೀತಿ ಕಟಿಂಗ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಮೆಥಡ್ನಲ್ಲೇ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಹಾಫ್ ಕಾಲರ್ ನೆಕ್ಕು ವಿತ್ ಸಿಂಗಲ್ ಕಟೋರಿ ಬ್ಲೌಸು ಇದನ್ನು ಕಟಿಂಗ್ ಮಾಡೋದಕ್ಕೆ ಫಸ್ಟು ಲೈನಿಂಗು ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ನಂತರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ ಕಟ್ ಮಾಡ್ಕೊಳ್ಬೇಕು. ನಂತರ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇದು ಒಂದು ಆರ್ಡ್ರ್ ವೈಸ್ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ಓಕೆ, ಈ ರೀತಿ ಫಸ್ಟ್ ಮಾಡ್ಕೊಳ್ಬೇಕು. ಇನ್ನೊಂದೇನು ಅಂದರೆ ಈ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ ಕಟಿಂಗ್ ಏನಿದಾವೋ ಇದನ್ನು ಸಾಧ್ಯವಾದಷ್ಟು ನೀವು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡೆ ಕಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಅಳತೆ ಬ್ಲೌಸಿಂದ ಕೆಲವು ಟೈಮ್ ನಿಮಗೆ ಪ್ರಾಪರಾಗಿ ಮೆಜರ್ಮೆಂಟ್ಸ್ ಸಿಗದೇ ಇರ್ಬೋದು, ಅದರಿಂದ ಆಲ್ಟ್ರೇಷನ್ಸ್ ಬರ್ಬೋದು. ನಿಮಗೆ ಎಕ್ಸಾಕ್ಟಾಗಿ ನಿಮಗೆ ಮೆಜರ್ಮೆಂಟ್ಸ್ ಅಳತೆ ಬ್ಲೌಸಿಂದ ತೊಗೊಳಕ್ಕೆ ಬಂತು ಅಂದರೆ ಓಕೆ, ಇಲ್ಲಾಂದರೆ ನೀವು ಸಾಧ್ಯವಾದಷ್ಟು 90% ನೀವು ಬಾಡಿ ಮೆಜರ್ಮೆಂಟ್ಸ್ ತೊಗೊಳಕ್ಕೆ ಟ್ರೈ ಮಾಡಿ. ಅದರಿಂದ ಆದರೆ ನಿಮಗೆ ಒಂದೇ ಟೈಮಲ್ಲೇ ಬ್ಲೌಸ್ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ನಾನು ಈ ಸೀರೀಸಲ್ಲಿ ನಿಮಗೆ ಆಲ್ಮೋಸ್ಟ್ ಬಾಡಿ ಮೆಜರ್ಮೆಂಟ್ಸ್ಗೆ ತಿಳಿಸ್ಕೊಡ್ತೀನಿ, ಅಳತೆ ಬ್ಲೌಸ್ಗೆ ತಿಳಿಸ್ಕೊಡೋದಿಲ್ಲ. ಓಕೆನಾ? ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಬಾಡಿ ಮೆಜರ್ಮೆಂಟ್ಸ್ ಬೆಸ್ಟ್ ಇರುತ್ತೆ ನಿಮಗೆ ಕಟಿಂಗ್ ಮಾಡೋದಕ್ಕೂ ಮತ್ತು ಪರ್ಫೆಕ್ಟ್ ಫಿಟ್ಟಿಂಗ್ ಬರೋದಕ್ಕೂ. ಓಕೆ, ಈಗ ಫಸ್ಟ್ ನಾವು ಲೆಂತು ಜನರಲಾಗಿ ಬ್ಲೌಸ್ ಲೆಂತ್ ಏನಿರುತ್ತೋ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು ಲೆಂತ್ ಮಾರ್ಕ್ ಮಾಡ್ಕೊಳ್ತೀವಿ. ಓಕೆನಾ? ಈಗ ಶೋಲ್ಡರ್ ಮೆಜರ್ಮೆಂಟ್, ಈ ಹಾಫ್ ಕಾಲರ್ ನೆಕ್ ಮತ್ತು ಫುಲ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ ಏನಿದೆ ಇದು ಮೂರಕ್ಕೂ ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ನೇ ತೊಗೊಳ್ಬೇಕಾಗುತ್ತೆ. ಈ ಕಡೆ ಭುಜದಿಂದ ಈ ಕಡೆ ಭುಜದವರೆಗೂ ಎಷ್ಟಿರುತ್ತೋ ಅಷ್ಟು ಫುಲ್ಲು. ಓಕೆನಾ? ಇದು 15 ಇಂಚಿದೆ, ಅಂದರೆ 7.5 ಇಂಚು ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ. ಓಕೆನಾ? ನೆಕ್ಸ್ಟು ಈ ಶೋಲ್ಡರ್ ಎಷ್ಟಿರುತ್ತೋ ಅದರಲ್ಲಿ 1 ಇಂಚ್ ಮೈನಸ್ ಮಾಡಿ ಹಾರ್ಮೋಲ್ ಡೌನಿಂಗ್ನ ತೊಗೊಳ್ಳಿ. ಈ ಶೋಲ್ಡರ್ ಎಷ್ಟಿರುತ್ತೋ 1 ಇಂಚ್ ಮೈನಸ್ ಮಾಡಿ ತೊಗೊಳ್ಳಿ. ನಂತರ ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ಲೈನು, ಈ ಹಾರ್ಮಲ್ ಡೌನಿಂಗ್ ಮಾರ್ಕ್ ಏನಿದೆ ಇದನ್ನು ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಬೋದು. ಇಲ್ಲಿ ಒಂದು ಅರ್ಧ ಇಂಚು ಒಳಗಡೆ ಸೈಡ್ ಕ್ರಾಸ್ ಮಾಡ್ಕೊಳ್ಳಿ, ಇಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ, ಯಾಕಂದರೆ ಹಾರ್ಮಲ್ ಶೇಪ್ ಮಾರ್ಕ್ ಮಾಡೋದಕ್ಕೆ ಕರೆಕ್ಟ್ ಇರುತ್ತೆ. ನಾರ್ಮಲಾಗಿ ಈ ನೆಕ್ ವಿಡ್ತು ನೀವು ನಾರ್ಮಲ್ ಶೋಲ್ಡ್ರ್ ತೊಗೊಂಡು ಅದರಲ್ಲಿ ಅರ್ಧ ಎಷ್ಟು ತೊಗೊಳ್ತೀರೋ ಅಷ್ಟನ್ನೇ ನೀವು ಈ ಕಾಲರ್ ನೆಕ್ಕಿಗೂ ನೆಕ್ ವಿಡ್ತನ್ನ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು, ಬಾಡಿ ಮೆಜರ್ಮೆಂಟು ನೀವೇನು ತೊಗೊಂಡಿರ್ತೀರ ಓಕೆನಾ, ಅದನ್ನು 4 ಭಾಗ ಮಾಡಿ ಪ್ಲಸ್ ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಈ ವೇಸ್ಟ್ ಮೆಜರ್ಮೆಂಟು ಅಷ್ಟೇ, ಇದನ್ನು 4 ಭಾಗ ಮಾಡಿ ಓಕೆನಾ, ಒಂದು ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ 1 ಇಂಚು. ಇದರಲ್ಲಿ ನಿಮಗೆ ಡಿಫ್ರೆನ್ಸ್ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಬ್ಯಾಕ್ ಡಾಟ್ಸು, ಇದಕ್ಕೆ ನೀವು ಬ್ಯಾಕ್ ಸೈಡ್ ಡಿಸೈನ್ ಏನಾದರೂ ಮಾಡ್ಕೊಳ್ಳೋದಾದರೆ ಬ್ಯಾಕ್ ಸೈಡ್ ಡಿಸೈನ್ ಮಾಡ್ಕೊಳ್ಬೋದು ಈ ಮಧ್ಯದಲ್ಲಿ. ಓಕೆನಾ? ಹಾರ್ಮೋಲ್ ರೌಂಡಿಂಗ್, ಇಲ್ಲಿ ಒಂದು 1/4 ಇಂಚು ಕ್ರಾಸ್. ನೀವು ಯಾವುದೇ ಮಾಡಲ್ ಬ್ಲೌಸ್ನ ಕಟ್ ಮಾಡಲಿ, ನೀವು ಒಂದು ಏನು ತಿಳ್ಕೊಳ್ಬೇಕು ಅಂದರೆ ಫಸ್ಟು ಈ ನಾರ್ಮಲ್ ಡಾಟ್ ಬ್ಲೌಸ್ ಏನಿದೆಯೋ ಈ ನಾರ್ಮಲ್ ಡಾಟ್ ಬ್ಲೌಸ್ಗೂ ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ ಅಡ್ವಾನ್ಸ್ ಲೆವೆಲ್ ಆಗಿರ್ಬೋದು, ನಾರ್ಮಲ್ ಬ್ಲೌಸ್ ಆಗಿರ್ಬೋದು, ಏನು ವ್ಯತ್ಯಾಸ ಇರ್ಬೋದು, ಯಾವ ರೀತಿ ಮಾರ್ಕಿಂಗ್ಸ್ನ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಇದರಲ್ಲಿ ಏನಿದೆ ನೋಡಿ, ನಾರ್ಮಲಾಗಿ ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗು, ಈ 3ರಲ್ಲೇ ನಮಗೆ ಬದಲಾವಣೆ ಇರೋದು. ಚೆಸ್ಟು ಯಥಾ ಪ್ರಕಾರ ಅದೇ ರೀತಿ ಮಾರ್ಕ್ ಮಾಡ್ತೀವಿ, ವೇಸ್ಟು ಅದೇ ಪ್ರಕಾರ ಮಾರ್ಕ್ ಮಾಡ್ತೀವಿ, ಬ್ಯಾಕ್ ಡಾಟ್ಸು ಮತ್ತು ಬ್ಯಾಕ್ ನೆಕ್ಕು ಡಿಸೈನ್ ಮಾಡೋದಾದರೆ ಇಷ್ಟು ಎಲ್ಲ ಸೇಮೇ ಇರುತ್ತೆ ನಾರ್ಮಲ್ ಬ್ಲೌಸ್ಗೂ ಈ ಅಡ್ವಾನ್ಸ್ ಲೆವೆಲಲ್ಲಿ ಇರುವಂಥ ಎಲ್ಲ ಮಾಡಲ್ ಬ್ಲೌಸಸ್ಗೂ. ಇದರಲ್ಲೇನು ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗು ಇಷ್ಟರಲ್ಲಿ ಮಾತ್ರ ನಮಗೆ ಬದಲಾವಣೆ ಅನ್ನೋದು ಬಂತು. ಈಗ ಒಂದು ಸಾರಿ ಫೈನಲ್ಲಾಗಿ ಹಾರ್ಮೋಲ್ ರೌಂಡಿಂಗು ಈ ರೀತಿ ಚೆಕ್ ಮಾಡಿಕೊಂಡು ಓಕೆನಾ, ಇದು ನಿಮಗೆ ಕರೆಕ್ಟ್ ಇದೆ ಹಾರ್ಮೋಲ್ ರೌಂಡಿಂಗ್ ಅನಿಸಿದರೆ ಓಕೆ ಫೈನಲ್ಲು. ಇಲ್ಲ ಸ್ವಲ್ಪ ಏನಾದರೂ ಜಾಸ್ತಿ ಕಡಿಮೆ ಬರ್ತಾ ಇದೆ ಅಂದರೆ ಈ ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ ಸ್ವಲ್ಪ ಮೇಲೆ ಇಲ್ಲ ಕೆಳಗೆ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಮತ್ತೊಂದು ಸಾರಿ ಹಾರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಮುಗೀತು, ಫೈನಲ್ ಇಷ್ಟೇ ಇರುತ್ತೆ. ಇದು ನಿಮಗೆ ಹಾಫ್ ಕಾಲರ್ ನೆಕ್ ವಿತ್ ಸಿಂಗಲ್ ಕಟೋರಿ ಬ್ಲೌಸ್ನಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಇಷ್ಟೇ ಇರುತ್ತೆ.
ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟಿಗೆ ಬಂದರೆ ನಾರ್ಮಲಾಗಿ ನಾವು 4 ಡಾಟ್ ಬ್ಲೌಸ್ದು ಏನು ಕಟ್ ಮಾಡ್ತೀವಿ ಅದೇ ರೀತಿಯೇ ಬ್ಯಾಕ್ ಸೈಡ್ ಪಾರ್ಟ್ನ ಫಸ್ಟ್ ಲೈನಿಂಗು ಈ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಲೈನಿಂಗ್ ಫಸ್ಟ್ ನೀಟಾಗಿ ಹಾಕ್ಕೊಳ್ಬೇಕು. ನಂತರ ಎಲ್ಲ ಮಾರ್ಕಿಂಗ್ಸ್ನ ಒಂದು ಸಾರಿ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಲೆಂತು, ಇದು ಚೆಸ್ಟು, ಇದು ನೆಕ್ ಬಿಡ್ತು, ಹಾರ್ಮೋಲ್ ರೌಂಡಿಂಗು, ಶೋಲ್ಡರು, ಈ ಕಡೆ ಉಕ್ಸ್ ಪಟ್ಟಿ ಸೈಡು ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಈಗ ಈ ಬ್ಯಾಕ್ ಸೈಡ್ ಪಾರ್ಟ್ ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಇದರಲ್ಲಿ ಬ್ಯಾಕ್ ಸೈಡ್ ಲೆಂತ್ಗೆ ಈ ಡಾಟ್ ಏನು ಮಾರ್ಕ್ ಮಾಡಿದ್ದು ಅದನ್ನು ಒಂದು ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಬೇಕು. ಫಸ್ಟು ಫ್ರಂಟ್ ನೆಕ್ ಡೀಪು ಎಷ್ಟು ಇಂಚ್ ಆದರೆ ಫ್ರಂಟ್ ನೆಕ್ ಡೀಪ್ ಇರುತ್ತೋ ಅಷ್ಟು ಇಂಚನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ಹಾಫ್ ಕಾಲರ್ ನೆಕ್ ಏನಿದೆಯೋ ಇದು ಕಾಲರು ಇಲ್ಲಿಂದ ಅಂದರೆ ಸೆಂಟ್ರಿಂದ ಈ ಮೇಲ್ಗಡೆ ಶೋಲ್ಡ್ರಿಂದ ಒಂದು 3-3.5 ಇಂಚಿಂದ ಮೇಲ್ಗಡೆನೇ ಕಾಲರ್ ಇರುತ್ತೆ. ಇದ್ರ ಕೆಳಗಡೆ ನಮಗೆ ನೆಕ್ ಇರುತ್ತೆ. ಓಕೆನಾ. ಇದು ಇಲ್ಲಿಂದ ನೀವು ರೌಂಡ್ ನೆಕ್ಕು ಮತ್ತು ಲೀಫ್ ನೆಕ್ಕು, ಯು ನೆಕ್ಕು, ವಿ ನೆಕ್ಕು ಈ ರೀತಿ ನೀವು ಕೆಲವು ನೆಕ್ಸ್ ಬರುತ್ತೆ. ಆ ನೆಕ್ಕಲ್ಲಿ ನೀವು ಯಾವುದಾದ್ರೂ ಒಂದು ಸೆಲೆಕ್ಷನ್ ಮಾಡಿಕೊಂಡು ಈ ಡಿಸೈನ್ನ ನೀವು ನೆಕ್ ಡಿಸೈನ್ನ ಸ್ಟಿಚ್ ಮಾಡ್ಬೋದು. ಅದರಲ್ಲಿ ನಾನೀಗ ಒಂದು ಲೀಫ್ ನೆಕ್ ಮಾರ್ಕ್ ಮಾಡಿದ್ದೀನಿ. ಓಕೆನಾ. ಲೀಫ್ ನೆಕ್ಕು ಮಾರ್ಕ್ ಮಾಡಿದ್ದೀನಿ. ಬೆಟರ್ ಅಂದರೆ ರೌಂಡ್ ನೆಕ್ಕೆ ಚೆನ್ನಾಗಿರುತ್ತೆ. ಈ ನೆಕ್ ಶೇಪು ಕಟೋರಿದು ಬರುತ್ತಲ್ವ, ಅಲ್ಲಿ ನಿಮ್ಗೊಂದು ಸ್ವಲ್ಪ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡೋಕ್ಕೆ ಬಂತು ಅಂದರೆ ಓಕೆ. ಇಲ್ಲಾಂದರೆ ಈ ನೆಕ್ ಶೇಪಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ನೆಕ್ ಶೇಪ್ ಅನ್ನೋದು ಸ್ವಲ್ಪ ವೇರಿ ಆಗ್ಬೋದು. ಅದು ನಿಮ್ಮ ಸ್ಟಿಚಿಂಗ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ನೋಡ್ಕೊಳ್ಳಿ ಅದನ್ನು. ನೆಕ್ಸ್ಟು ಸೆಂಟ್ರ್ ಡಾಟು. ಈ ಬಾಡಿ ಮೆಜರ್ಮೆಂಟ್ಸ್ ಫಾರ್ಮುಲಾ ಏನಿದೆ ಇದು ನಿಮಗೆಲ್ಲ ನೋಟ್ಸಲ್ಲೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ, ಸಾಕಷ್ಟು ವೀಡಿಯೋಸ್ನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅದ್ರ ಪ್ರಕಾರ ನಾನು ಮಾರ್ಕ್ ಆದರೆ ಮಾಡ್ತೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ನೀವು ನೋಟ್ಸ್ನ ತೊಗೊಳ್ಬೋದು. ಇಲ್ಲಾಂದರೆ ನಿಮ್ಗೆ ಹಳೆ ವೀಡಿಯೋಸ್ ತುಂಬಾ ಇದ್ದಾವೆ, ಆ ವೀಡಿಯೋಸ್ನಲ್ಲಿ ನೀವು ನೋಡ್ಕೊಳ್ಬೋದು. ಈ ಡಾಟ್ ಬಿಡ್ತು ಅಷ್ಟೇ, ಇದಕ್ಕೂ ಒಂದು ಫಾರ್ಮುಲಾ ಇರುತ್ತೆ, ಅದರ ಪ್ರಕಾರನೇ ನಾನು ಮಾರ್ಕ್ ಮಾಡಿದ್ದೀನಿ. ಬಟ್ ನಿಮಗೆ ಇದರಲ್ಲಿ ಏನು ಅಂದರೆ ಓಕೆನಾ, ಯಾವ ರೀತಿ ಮಾರ್ಕಿಂಗ್ಸ್ ನಾರ್ಮಲ್ ಬ್ಲೌಸ್ಗೂ ಈ ಅಡ್ವಾನ್ಸ್ ಲೆವೆಲ್ ಬ್ಲೌಸಸ್ಸಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಮಾತ್ರ ನಾನು ನಿಮ್ಗೆ ಇದರಲ್ಲಿ ಮೇನ್ ಉದ್ದೇಶ. ನನ್ನದು ಮೆಜರ್ಮೆಂಟ್ಸ್ ಅಲ್ಲ, ಮಾರ್ಕಿಂಗ್ಸ್. ಈಗ ನಾರ್ಮಲ್ ಡಾಟ್ ಬ್ಲೌಸ್ಗೂ ಈಗ ಈ ಅಡ್ವಾನ್ಸ್ ಲೆವೆಲ್ ಬ್ಲೌಸ್ನಲ್ಲಿ ಈ ಹಾಫ್ ಕಾಲರ್ ನೆಕ್ಕು ವಿತ್ ಕಟೋರಿ ಬ್ಲೌಸ್ ಅಂದರೆ ಯಾವ ರೀತಿ ನಾವು ಮಾರ್ಕ್ ಮಾಡಬೇಕು ಅನ್ನೋ ಒಂದು ಡೌಟ್ ಇರುತ್ತಲ್ವ, ಅದರದ್ದು ಅದರ ಉದ್ದೇಶದ ಮೇಲೆ ನಾನು ಜಾಸ್ತಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೀನಿ. ಈ ಫಾರ್ಮುಲಾ ಮೆಜರ್ಮೆಂಟ್ಸ್ ಏನಿದೆಯೋ ಇದರ ಬಗ್ಗೆ ಸಾಕಷ್ಟು ವೀಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವೀಡಿಯೋಸ್ನ ನೋಡ್ಬೋದು, ಇಲ್ಲ ನೋಟ್ಸ್ ತೊಗೊಂಡಾದರೂ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೋದು. ಈಗ ಇದರಲ್ಲಿ ನೋಡಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಾವು ನೆಕ್ ಮಾರ್ಕ್ ಮಾಡಿದ್ದೀವಿ. ಓಕೆನಾ. ನೆಕ್ ಮಾರ್ಕ್ ಮಾಡ್ಕೊಂಡಿದ್ವಿ, ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈ ಉಕ್ಸ್ ಪಟ್ಟಿ ಸೈಡ್ ಬರೋವಂಥ ಒಂದು ಡಾಟ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ 2 ಡಾಟ್ಸ್ನ ನಾರ್ಮಲಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಈ ಕಡೆ ಸೈಡಿಂದ 2 ಇಂಚು, ಈ ಕಡೆ ಸೈಡಿಂದ 1.5 ಇಂಚು. ಇದು ನಾರ್ಮಲ್ ಡಾಟ್ ಬ್ಲೌಸ್ಗೆ ಯಾವ ರೀತಿ ಮಾರ್ಕ್ ಮಾಡ್ತೀವೋ ಈ ಕ್ರಾಸ್ ಬೆಲ್ಟ್ ಶೇಪು ಅದೇ ರೀತಿಯೇ ಇಲ್ಲೂ ಮಾರ್ಕ್ ಮಾಡಿರೋದು. ಇಲ್ಲಿವರೆಗೂ ನಿಮಗೇನು ಡಿಫ್ರೆನ್ಸ್ ಇಲ್ಲ. ಓಕೆನಾ. ನಾರ್ಮಲ್ಲಾಗಿ ಇದೆ. ಒಂದು ಸಾರಿ ಈ ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ ಎಷ್ಟು ಇಂಚ್ ಇದೆ ಅನ್ನೋದು ಈ ಡಾಟಿಂದ ಈ ಕಡೆ ಸೈಡು ಮತ್ತು ಈ ಡಾಟಿಂದ ಈ ಕಡೆ ಸೈಡು ಇದನ್ನೊಂದು ಸಾರಿ ಅಳತೆ ಮಾಡಿಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಆ ಮಾರ್ಕ್ ಮಾಡ್ಕೊಂಡ ನಂತರ ಈ ಚೆಸ್ಟಿಂದ ಆ ಮಾರ್ಕಿಗೆ ಸೊಂಟದ ಅಳತೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಕಟೋರಿ ಬ್ಲೌಸ್ನಲ್ಲಿ ನೀವು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಸೊಂಟದ ಅಳತೆನ ನೀವು ಅಳತೆ ಮಾಡಿಕೊಂಡೇ ಈ ಮಾರ್ಕ್ನ ಮಾಡ್ಕೊಳ್ಬೇಕು. ನಿಮ್ಗೊಂದು ವೇಳೆ ಸೊಂಟದ ಅಳತೆ ಜಾಸ್ತಿ ಇದ್ದರೆ ಈ ಕಡೆ ಸೈಡ್ ಸ್ವಲ್ಪ, ಈ ಕಡೆ ಸೈಡ್ ಸ್ವಲ್ಪ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಿಕೊಂಡು ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಈಗ ಕಟೋರಿ ಪೀಸು ಇಲ್ಲಿ ಜನ್ರಲ್ಲಾಗಿ ನೀವು 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ 1.5 ಇಲ್ಲ ಅಂದರೆ 2 ಇಂಚು. ಓಕೆನಾ. ಜನ್ರಲಾಗಿ 1.5ಗೆ ಮಾರ್ಕ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಈ ಕಡೆ ಸೈಡು ಈ ಶೇಪ್ ಅನ್ನೋದು ನಿಮಗೆ ರೌಂಡ್ ನೆಕ್ ಆದ್ರೂ ಲೀಫ್ ನೆಕ್ ಆದ್ರೂ ಓಕೆನಾ, ಯು ನೆಕ್ ಆದರೂ ಈ ಶೇಪ್ ಅನ್ನೋದೊಂದು ಈ ರೀತಿ ಟರ್ನ್ ಆಗುತ್ತೆ ನೋಡಿ, ಅಲ್ಲಿಗೆ ಎಕ್ಸಾಕ್ಟಾಗಿ ಮಾರ್ಕ್ ಮಾಡಿಕೊಂಡು ಈ ಕಟೋರಿ ಶೇಪ್ ಏನಿದೆ ಈ ಕಟೋರಿ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ನಾವು ಪೇಪರಲ್ಲಿ ಕಟ್ ಮಾಡ್ಕೊಳ್ಬೇಕು. ಓಕೆನಾ. ನಾನು ನಿಮಗೆ
ಡೈರೆಕ್ಟಾಗಿ ಲೈನಿಂಗ್ ಮೇಲೇ ತೋರಿಸ್ಕೊಡ್ತಾ ಇದ್ದೀನಿ. ಏನಂದರೆ ಸ್ವಲ್ಪ ಲೈನಿಂಗ್ ವೇಸ್ಟ್ ಆಗುತ್ತೆ ಬಿಟ್ಟರೆ ಬೇರೆ ಏನಿಲ್ಲ. ನಿಮ್ಗೆ ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ಡೈರೆಕ್ಟ್ ಲೈನಿಂಗ್ ಮೇಲೇ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಈಗ ಮೇಜರ್ ಡಿಫ್ರೆನ್ಸ್ ನಾನು ತೋರಿಸ್ಕೊಡ್ತೀನಿ ನೋಡಿ. ನಾರ್ಮಲ್ ಡಾಟ್ ಬ್ಲೌಸ್ ಕಟ್ ಮಾಡ್ತೀವಲ್ವ, ಅದೇ ರೀತಿ ಬ್ಯಾಕ್ ಸೈಡ್ ಪಾರ್ಟ್ನ ಲೈನಿಂಗ್ ಮೇಲೆ ಹಾಕ್ಕೊಂಡು ಶೋಲ್ಡರು, ನೆಕ್ ಬಿಡ್ತು, ಚೆಸ್ಟು, ಹಾರ್ಮಲ್ ರೌಂಡಿಂಗು, ಬ್ಯಾಕ್ ಲೆಂತ್ ಎಲ್ಲ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ತೀವಿ. ನೆಕ್ಸ್ಟು ಫ್ರಂಟ್ ನೆಕ್ ಮಾರ್ಕ್ ಮಾಡ್ಕೊಳ್ತೀವಿ, ನೆಕ್ ಶೇಪ್ ಮಾರ್ಕ್ ಮಾಡ್ಕೊಳ್ತೀವಿ. ಈ ಡಾಟು ಮತ್ತು ಈ ಡಾಟ್ ವಿಡ್ತು ಮಾರ್ಕ್ ಮಾಡಿಕೊಂಡು ಈ ಕಡೆ ಸೈಡ್ 2 ಇಂಚು, ಈ ಕಡೆ ಸೈಡ್ 1.5 ಇಂಚು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಶೇಪ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತೀವಿ. ಸೊಂಟದ ಅಳತೆನ ಒಂದು ಸಾರಿ ಚೆಕ್ ಮಾಡಿಕೊಂಡು ಚೆಸ್ಟಿಂದ ಸೊಂಟದವರೆಗೂ ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತೀವಿ. ಇಲ್ಲಿವರೆಗೂ ನಿಮಗೆ ನಾರ್ಮಲಾಗೇ ಇರುತ್ತೆ, ಏನು ಡಿಫ್ರೆನ್ಸ್ ಇರೋದಿಲ್ಲ. ನೆಕ್ಸ್ಟು ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಶೇಪಿಂದ ಈ ಕಟೋರಿ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀವಿ. ಓಕೆನಾ? ನಮಗೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಶೋಲ್ಡರ್, ನೆಕ್ ಬಿಡ್ತು, ಆರ್ಮಲ್ ರೌಂಡಿಂಗ್ ಸಿಕ್ಕಿರುತ್ತಲ್ವ, ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ಕಟೋರಿ ಶೇಪ್ ಮಾತ್ರ ಇರುತ್ತೆ. ಇಷ್ಟು. ಈಗ ಇದನ್ನು ಫಸ್ಟು ಕಟ್ ಮಾಡ್ಕೊಳ್ಬೇಕು. ಇಲ್ಲಿಗೆ ಫೈನಲ್ ಆಗಿಲ್ಲ. ಒಂದು ಇದು ನಿಮಗೆ ಕಟಿಂಗಲ್ಲಿ ಇಷ್ಟಿರುತ್ತೆ. ನಂತರ ಸ್ಟಿಚಿಂಗಲ್ಲೂ ನಿಮಗೆ ಸ್ವಲ್ಪ ಇರುತ್ತೆ. ಅಂದರೆ ಈಗ ಆ ನೆಕ್ ಶೇಪ್ನ ಯಾವ ರೀತಿ ಪಕ್ಕ ಮಾಡಬೇಕು ಏನು ಅನ್ನೋದು ಸ್ಟಿಚಿಂಗಲ್ಲೂ ಸ್ವಲ್ಪ ಇರುತ್ತೆ. ಬರೀ ಕಟಿಂಗಲ್ಲೇ 100% ಕ್ಲಿಯರೆನ್ಸ್ ಇರೋದಿಲ್ಲ, ಸ್ಟಿಚಿಂಗ್ನಲ್ಲೂ ಇರುತ್ತೆ. ಓಕೆನಾ? ನೆಕ್ಸ್ಟು ಈ ಒಂದು ಕಟೋರಿ ಪೀಸ್ ಏನಿದೆ, ಈ ಒಂದು ಕಟೋರಿ ಪೀಸ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ಪೀಸು ಒರಿಜಿನಲ್ಲು, ಇದಾಗೇ ಇರಲಿ. ಫ್ರಂಟ್ ಆರ್ಮಲ್ ಶೇಪೇನು ಕಟ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ ಇರಲಿ. ಈಗ ಈ ಪೀಸ್ ಐತಲ್ವ, ಇದು ಸಿಂಗಲ್ ಕಟೋರಿ ಪೀಸಲ್ಲಿ ಲೈನಿಂಗಲ್ಲಿ ಇದನ್ನು ಕ್ರಾಸ್ ಹಾಕ್ಕೊಳ್ಬೇಕು. ಓಕೆ, ನಾವು ಫಸ್ಟು ಸ್ಟ್ರೈಟ್ ಮಾರ್ಕ್ ಮಾಡಿ ಕಟ್ ಮಾಡಿರ್ತೀವಿ ಲೈನಿಂಗಲ್ಲಿ. ಈಗ ಇದನ್ನು ಕ್ರಾಸ್ ಹಾಕ್ಕೊಳ್ಬೇಕು. ಈ ರೀತಿ ಲೈನಿಂಗಲ್ಲಿ ಕ್ರಾಸ್ ಹಾಕ್ಕೊಂಡು ಒಂದು ಸಾರಿ ಈ ಮಾರ್ಕಿಂಗ್ಸ್ ಎಲ್ಲವನ್ನು ಒಂದು ಸಾರಿ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಎಕ್ಸ್ಟ್ರಾ ನೋಡಿ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಈ ಶೇಪ್ ಏನಿದೆಯೋ ಈ ಶೇಪ್ಗೆ ಎಕ್ಸ್ಟ್ರಾ 1 ಇಂಚು. ಒಂದು ಸಾರಿ ಈ ಡಾಟ್ನ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಡಾಟ್ ಬಿಡ್ತು. ಈಗ ಈ ಪೀಸ್ನ ತೆಗೆದು ಸೈಡ್ಗೆ ಇಟ್ಕೊಳ್ಬೇಕು. ಇಲ್ಲಿ ಲೈನಿಂಗ್ ಸ್ವಲ್ಪ ವೇಸ್ಟ್ ಆಗುತ್ತೆ, ಹಾಗಾಗಿ ಫಸ್ಟು ನ್ಯೂಸ್ ಪೇಪರ್ನಲ್ಲಿ ಕಟ್ ಮಾಡ್ಕೊಳ್ತೀವಿ. ನಿಮಗಿನ್ನೂ ಒಂದು ಕ್ಲಿಯರ್ ಇರಲಿ ನೀಟಾಗಿ ಅಂತ ನಾನು ಡೈರೆಕ್ಟ್ ಲೈನಿಂಗ್ ಮೇಲೇ ತೋರಿಸ್ಕೊಟ್ಟಿದ್ದೀನಿ. ಈಗ ಇದು ರೆಡಿ ಕಟೋರಿ ಪೀಸು. ಇದು ಸಿಂಗಲ್ ಕಟೋರಿದು. ಇದು ಏನಾಗುತ್ತೆ ಅಂದರೆ ನಾವು ಸ್ಟಿಚಿಂಗ್ ಮಾಡುವಾಗ ಈ ಪೀಸ್ ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ ನಮಗೆ. ಈ ಪೀಸ್ನ ನಾವು ಈ ರೀತಿ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಇದನ್ನು ಫ್ರೀ ಬಿಡಬೇಕು. ಇದನ್ನು ಫ್ರೀ ಬಿಟ್ಟು ಇದನ್ನು ಎಕ್ಸ್ಪೆಂಡ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕು. ಆಗ ನಮಗೆ ಏನಾಗುತ್ತೆ ಅಂದರೆ ಈ ಕಫ್ ಸೈಜ್ ಅನ್ನೋದು ನೀಟಾಗಿ ಬರುತ್ತೆ ಕಟೋರಿ ಪೀಸಲ್ಲಿ. ಇದು ಕ್ರಾಸ್ ಇರುತ್ತೆ, ನಾವು ಇದನ್ನು ಎಳಿಬಾರ್ದು. ಇದನ್ನು ಫ್ರೀ ಬಿಟ್ಟು ಇದು ಸ್ಟ್ರೈಟ್ ಪೀಸ್ ಅಲ್ವ, ಇದನ್ನು ಎಕ್ಸ್ಪೆಂಡ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆನಾ? ಇದು ನಿಮಗೆ ಈ ಹಾಫ್ ಕಾಲರ್ ನೆಕ್ಕು ಸಿಂಗಲ್ ಕಟೋರಿ ಬ್ಲೌಸು. ಇದನ್ನು ನೋಡಿ ಇನ್ನೊಂದು ಏನಾಗುತ್ತೆ ಅಂದರೆ ಸ್ಟಿಚಿಂಗಲ್ಲಿ ಇದೊಂದು ಪಾಯಿಂಟ್ ತಿಳಿಸ್ಕೊಡ್ತೀನಿ. ಈ ಕಟೋರಿ ಪೀಸ್ನ ನಾವು ಎಲ್ಲ ಅಟ್ಯಾಚ್ ಮಾಡಿದ ನಂತರ ಓಕೆನಾ, ಈ ಲೈನಿಂಗ್ ಪೀಸ್ ಏನಿದೆ ಇದನ್ನು ಕ್ಯಾನ್ವಾಸ್ ಮೇಲೆ ಇಟ್ಟು ಈ ಶೇಪ್ ಒಂದು ಸರಿ ಮಾರ್ಕ್ ಮಾಡಿಕೊಂಡು ನೀವು ಕ್ಯಾನ್ವಾಸಿಂದ ಪಕ್ಕ ಮಾಡಿಕೊಂಡು ಕಾಲರ್ನ ಅಟ್ಯಾಚ್ ಮಾಡ್ಬೋದು. ಇದು ಗೊತ್ತಿದ್ದರೆ ನಿಮಗೆ ಈಸಿ ಅನಿಸುತ್ತೆ.
ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಕಟಿಂಗ್ನಲ್ಲಿ ಮಾತ್ರ ಈ ಹಾಫ್ ಕಾಲರ್ ನೆಕ್ ವಿತ್ ಸಿಂಗಲ್ ಕಟೋರಿ ಬ್ಲೌಸ್ನ ಇದೇ ರೀತಿಯೇ ಮಾರ್ಕ್ ಮಾಡಿ ಕಟ್ ಮಾಡೋದು ತುಂಬ ಈಸಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಕ್ರಾಸ್ ಬೆಲ್ಟು ನಾರ್ಮಲ್ ಡಾಟ್ ಬ್ಲೌಸ್ಗೆ ಏನು ಕ್ರಾಸ್ ಬೆಲ್ಟ್ ಕಟ್ ಮಾಡ್ತೀರೋ ಅದೇ, ಸ್ಲೀವ್ಸು ನಾರ್ಮಲ್ ಸ್ಲೀವ್ಸ್ ಏನು ಕಟ್ ಮಾಡ್ತೀರೋ ಅದೇ. ವಿಡಿಯೋ ಲೆಂತ್ ಸುಮ್ಮನೆ ಜಾಸ್ತಿ ಆಗುತ್ತೆ ಅಂತ ನಾನು ಆ 2 ಪೀಸ್ ಕಟಿಂಗ್ನ ತೋರಿಸ್ಕೊಡ್ತಾ ಇಲ್ಲ. ಮೇಜರು ಇದು ನಮ್ಗೆ ಇಂಪಾರ್ಟೆಂಟು, ಇದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ಈ ಹಾಫ್ ಕಾಲರ್ ನೆಕ್ ವಿತ್ ಸಿಂಗಲ್ ಕಟೋರಿ ಬ್ಲೌಸ್ದು ನಿಮಗೇನು ಇನ್ಫಾರ್ಮೇಷನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ಅದು ಯೂಸ್ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.